2014ಕ್ಕೂ ಮುಂಚೆ ಸೋನಂ ವಾಂಗ್ಚು ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ? ಝೀರೋ. ಲಿಟ್ರಲಿ ಝೀರೋ. ಇದ್ದಕ್ಕಿದ್ದಂತೆ ಇವರು ಈ ಆಕ್ಟಿವಿಸ್ಟ್ ಮೋಡ್ಗೆ ಯಾಕೆ ಬಂದರು? ಅಂಥದ್ದು ಏನಾಯಿತು? ಬನ್ನಿ ಇದ್ರ ಹಿಂದೆ ಇರತಕ್ಕಂಥ ಸತ್ಯವನ್ನ ಹುಡುಕ್ತಾ ಹೋಗೋಣ. 2004ರಿಂದ 2014 ಟೈಮು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೋನಂ ವಾಂಗ್ಚು ಪ್ರೊಟೆಸ್ಟ್ ಮಾಡ್ತಿರ್ಲಿಲ್ಲ, ಬದಲಾಗಿ ಗೌರ್ನಮೆಂಟ್ ಕಮಿಟಿನಲ್ಲಿ ಮೆಂಬರ್ ಆಗಿರ್ತಿದ್ರು. 2004ರಲ್ಲಿ ಲಡಾಖ್ ಮಿಷನ್ 2025 ಡಾಕ್ಯುಮೆಂಟ್ ರೆಡಿ ಮಾಡೋ ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಇವರು ಮೆಂಬರ್ ಆಗಿದ್ರು. 2005ರಲ್ಲಿ MHRDಯ ಸರ್ವ ಶಿಕ್ಷಣ ಅಭಿಯಾನದ ನ್ಯಾಷನಲ್ ಗವರ್ನಿಂಗ್ ಕೌನ್ಸಿಲ್ನಲ್ಲೂ ಕೂಡ ಇವರು ಮೆಂಬರ್ ಆಗಿದ್ರು. ಆಮೇಲೆ 2013ರಲ್ಲಿ ಜಮ್ಮು ಕಾಶ್ಮೀರದ ಎಜುಕೇಷನ್ ಅಡ್ವೈಸರಿ ಕಮಿಟಿನಲ್ಲಿ, ಹಾಗೆ 2014ರಲ್ಲಿ ಜಮ್ಮು ಕಾಶ್ಮೀರದ ಎಜುಕೇಷನ್ ಪಾಲಿಸಿ ವಿಷನ್ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ ಪ್ಯಾನಲ್ನಲ್ಲೂ ಕೂಡ ಇವರಿದ್ರು. ಅಂದರೆ ಆ ಟೈಮ್ನಲ್ಲಿ ಸರ್ಕಾರದ ಜೊತೆ ಸೇರ್ಕೊಂಡು ಲಡಾಖ್ನ ಡೆವಲಪ್ಮೆಂಟ್ ವಿಷನ್ ಬಗ್ಗೆ ಕೆಲಸ ಮಾಡ್ತಿದ್ರು. ಆ ವಿಷನ್ ಡಾಕ್ಯುಮೆಂಟ್ನಲ್ಲಿ ಲಡಾಖ್ನ ಟೂರಿಸಂ, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡೆವಲಪ್ಮೆಂಟ್ ಬಗ್ಗೆನೇ ಜಾಸ್ತಿ ಒತ್ತು ಕೊಡಲಾಗ್ತಾ ಇತ್ತು. ಅಂದರೆ ಇವತ್ತು ಈಗಿರೋ ಸರ್ಕಾರ ಲಡಾಖ್ನಲ್ಲಿ ಆಲ್ ವೆದರ್ ರೋಡ್ಸ್ ಅಂದರೆ ಎಲ್ಲ ಹವಾಮಾನಕ್ಕೂ ತಕ್ಕಂಥ ರಸ್ತೆಗಳು, ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಕನೆಕ್ಟಿವಿಟಿ ಇಂಪ್ರೂವ್ ಮಾಡ್ತಾ ಇದ್ರೆ, ಅದು ಸೋನಂ ವಾಂಗ್ಚು ಅವರು ಪರಿಸರದ ಹೆಸರು ಹೇಳ್ಕೊಂಡು ಇದನ್ನ ಕಾರ್ಪೊರೇಟ್ ಲೂಟಿ ಅಂತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಉಟ್ಕೊಳ್ಳೋ ಪ್ರಶ್ನೆ ಏನು ಅಂದರೆ, ಈಗ ಬದಲಾಗಿರೋದು ಡೆವಲಪ್ಮೆಂಟಾ ಅಥವಾ ನರೇಟಿವಾ ಅನ್ನೋದು. ಇದಾದಮೇಲೆ ಫೆಬ್ರವರಿ 2025ರಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಬ್ರೀತ್ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಕಾನ್ಫರೆನ್ಸ್ನಲ್ಲಿ ಕೂಡ ಸೋನಂ ವಾಂಗ್ಚು ಭಾಗವಹಿಸಿದ್ರು. ಈ ಕಾನ್ಫರೆನ್ಸ್ನಲ್ಲಿ ಪಾಕಿಸ್ತಾನದ ಸರ್ಕಾರ, ಡಾನ್ ಮೀಡಿಯಾ ಗ್ರೂಪ್ ಮತ್ತೆ UN ಸಿಸ್ಟಮ್ ಕೂಡ ಭಾಗಿಯಾಗಿತ್ತು. ಇದಾದಮೇಲೆ ಸೋನಂ ವಾಂಗ್ಚು ಅವರ ಫಾರಿನ್ ಟ್ರಿಪ್ಸು, ಅವ್ರಿಗೆ ಬರ್ತಿರೋ ಫಂಡಿಂಗು ಮತ್ತೆ ಅವರ ವಿದೇಶಿ ಕನೆಕ್ಷನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದಿದ್ವು. ಜೊತೆಗೆ ಅವರು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಲ್ಲಿ ಏರ್ಪೇರ್ ಆಗಿರೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. UPA ಸರ್ಕಾರ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದಾಗ ಇವ್ರು ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಆದರೆ ಇವತ್ತು ಈಗಿರೋ ಸರ್ಕಾರ ಲಡಾಖ್ನಲ್ಲಿ ರಸ್ತೆ, ಕನೆಕ್ಟಿವಿಟಿ ಮತ್ತೆ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ, ಅದೇ ಡೆವಲಪ್ಮೆಂಟ್ ಇವರಿಗೆ ಇದ್ದಕ್ಕಿದ್ದಂತೆ ಕಾರ್ಪೊರೇಟ್ ಲೂಟಿ ಥರ ಯಾಕೆ ಕಾಣಿಸ್ತಾ ಇದೆ? ಸೋನಂ ವಾಂಗ್ಚುರವರ ಈ ದಿಢೀರ್ ಬದಲಾವಣೆಗೆ ಬೇರೆ ಏನಾದರೂ ಕಾರಣಗಳಿದ್ದಾವಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.